ವೀಣಾ ಮೇಡಮ್, ಡಿಸಿ ಕೊಲೆಗೂ ಮಾಜಿ ಮುಖ್ಯಮಂತ್ರಿಗೂ ಸಂಬಂಧ ಇದೆ ಅಂತ ಸಾಕ್ಷಿ ಹೇಳ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟ ಡೀಟೇಲ್ಸ್ ಎಲ್ಲ ಇದರಲ್ಲಿದೆ. ಅವ್ರನ್ನ ಅರೆಸ್ಟ್ ಮಾಡೋದಕ್ಕೆ ವಾರಂಟ್ ಇಶ್ಯೂ ಮಾಡಿಸಿ. ಇನ್ಸ್ಪೆಕ್ಟರ್ ಅರ್ಜುನ್, ನಮ್ ಲಾನಲ್ಲೇ ತುಂಬಾ ಲೂಪ್ ಹೋಲ್ಸ್ ಇವೆ. ಕೋರ್ಟ್ಗೆ ಬರೋದ್ರೊಳಗೆ ತಪ್ಪಿಸ್ಕೊಳ್ಳೋಕೆ ಏನಾದ್ರೂ ಒಂದು ದಾರಿ ಹುಡ್ಕೋತಾರೆ. ಹೌದು ಮೇಡಮ್, ಇಂಥ ಪರಿಸ್ಥಿತಿಯಲ್ಲಿ ನಿಮ್ಮ ಹತ್ರ ಇರೋ ವೀಣಾ ತುಂಬಾ ಮುಖ್ಯವಾದ ಸಾಕ್ಷಿ. ಅವಳನ್ನ ಬಹಳ ಕೇರ್ಫುಲ್ ಆಗಿ ಪ್ರೊಟೆಕ್ಟ್ ಮಾಡಬೇಕು. ಡೋಂಟ್ ವರಿ ಅರ್ಜುನ್, ನನ್ನ ಹತ್ರ ಹುಡುಗಿ ಸೇಫ್ ಆಗೇ ಇರ್ತಾಳೆ. ಅವಳಿಗೋಸ್ಕರ ಒಂದು ಸ್ಪೆಷಲ್ ಸ್ಕ್ವಾಡ್ ನೇಮಕ ಮಾಡಿದ್ದೀನಿ. ಎಕ್ಸ್ಕ್ಯೂಸ್ ಮೀ ಮೇಡಮ್. ಮೀಟಿಂಗ್ ಹೋಗ್ಬೇಕಲ್ಲ? ಎಸ್ ಮೇಡಮ್. ನಾನು ಮೀಟಿಂಗ್ ಅಟೆಂಡ್ ಮಾಡಿ ಬರ್ತೀನಿ. ಅಷ್ಟರಲ್ಲಿ ಏನ್ ಮಾಡ್ಬೋದು ಅಂತ ಯೋಚನೆ ಮಾಡಿ ನೀವು. ಓಕೆ ಮೇಡಮ್. ವೀಣಾ, ಬಂದೆ ಮೇಡಮ್. ವೀಣಾ, ನಾನು ಅರ್ಜೆಂಟಾಗಿ ಒಂದು ಮೀಟಿಂಗ್ ಅಟೆಂಡ್ ಮಾಡಬೇಕಾಗಿದೆ. ನೀನ್ ಎಲ್ಲೂ ಹೋಗ್ಬಾರ್ದು, ರೂಮಲ್ಲೇ ಇರಬೇಕು. ಬೋರ್ ಆದ್ರೆ ಮ್ಯಾಗಝೀನ್ಸ್ ಇವೆ, ಕ್ಯಾಸೆಟ್ಸ್ ಇವೆ, ಹಾಕೊಂಡು ನೋಡು. ಬೇಗ ಬಂದ್ಬಿಡಿ ಮೇಡಮ್, ಭಯ ಆಗುತ್ತೆ. ಬಂದ್ಬಿಡ್ತೀನಿ, ಬನ್ನಿ. ನೋಡಿ, ಆ ಹುಡುಗಿ ಸೆಕ್ಯೂರಿಟಿ ತುಂಬಾ ಮುಖ್ಯ. ಪೊಲೀಸ್ ಕಸ್ಟಡಿಲಿದ್ರೆ ಅಪಾಯ ಆಗ್ಬೋದು ಅಂತ ನಮ್ಮನೇಲೆ ಇಟ್ಕೊಂಡಿದ್ದೀನಿ. ತುಂಬಾ ಕೇರ್ಫುಲ್ ಆಗಿ ನೋಡ್ಕೋಬೇಕು. ನಾನು ಮೀಟಿಂಗ್ ಇಂದ ಬರೋದು 3 hours ಆಗುತ್ತೆ. ಎವ್ರಿ 15 minutes ನನ್ನ ರಿಪೋರ್ಟ್ ಸಿಗ್ಬೇಕು. ಸಂಬಂಧ ಇಲ್ದಿರೋರು ಯಾರನ್ನು ಮನೆ ಒಳಗೆ ಬಿಡ್ಬೇಡಿ ನೀವು. You go to right. You go to left. You will watch back. You will be in gate. Yes? Baby is safe, madam. Okay. ಐ ಆಮ್ ಸಾರಿ ಮೇಡಮ್, ಹೋಮ್ ಡಿಪಾರ್ಟ್ಮೆಂಟ್ ಫೈಲ್ ಮರ್ತು ಬಂದ್ಬಿಟ್ಟೆ. ನಿಮ್ಮನ್ನೆಲ್ಲ ಕಟ್ಕೊಂಡು ನಾವು ರಾಜ್ಯ ಮಾಡ್ಬೇಕಲ್ರಿ. ಡಿಪಾರ್ಟ್ಮೆಂಟ್ ಹೆಡ್ಸ್ನೆಲ್ಲ ಕರೆದಿದ್ದೀನಿ. ಅದು ಅಲ್ಲದೆ ಈ ಮೀಟಿಂಗ್ ಅಲ್ಲಿ ಆ ಫೈಲ್ ಪಾಸ್ ಆಗ್ಲೇಬೇಕು. ಆ ವೈರ್ಲೆಸ್ ಎಲ್ಲ ಹೇಳಿ ಫೈಲ್ ತರಿಸಲ್ಲ ಮೇಡಮ್? ಅವ್ರು PWD ಫೈಲ್ ತಗೊಂಡ್ಬರ್ತಾರೆ. ಮನೆ ಕಡೆ ಗಾಡಿ ತಗೊಳ್ಳಿ.
ನೋ ವೀಣಾ 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 ನೀವು ಯೋಚನೆ ಮಾಡಬೇಡಿ ಸರ್, ಅವ್ರನ್ನೆಲ್ಲ ನಾನು ನೋಡ್ಕೋತೀನಿ. ನಮ್ಮ ಕಡೆ ಇದ್ರಲ್ಲ 6 MLA-ಗಳು, ಅದೇ ಅವರು 4 ದಿವಸದಿಂದ ಪತ್ತೆ ಇಲ್ಲ. ಅವ್ರ ಕಡೆ ಏನಾರು ಸೇರ್ಕೊಂಡ್ಬಿಟ್ರೇನೋ, ಸ್ವಲ್ಪ ಗಮನ ಇಟ್ಟು ಅವ್ರನ್ನ ವಿಚಾರಿಸಿ. ಮೊದಲು ಆ ಕಪಾಲಿನ ಹೊರಗಡೆ ತರಕ್ಕೆ ಏನಾದ್ರು ವ್ಯವಸ್ಥೆ ಮಾಡಿ. ಅವನೇನಾರು ಈ ಸಮಯದಲ್ಲಿ ಇದ್ದಿದ್ರೆ. ನೀವೇನು ಯೋಚನೆ ಮಾಡಬೇಡಿ ಸರ್. ಅಂದಹಾಗೆ ನೀವು ಆ ವಿಷಯ ಹೇಳಿದ್ರಲ್ಲ, ಸರಿಯಾಗಿ ವ್ಯವಸ್ಥೆ ಆಗಿದೆ, ನಾವೆಲ್ಲ ನೋಡ್ಕೋತೀವಿ. ಈ ಅಳತೆ ಪಟ್ಟಿ ಆಣೆ ಮಾಡಿ ಹೇಳ್ತೀನಿ ಶಿವ, ಈ ದೇಶದಲ್ಲಿ ಅರ್ಧ ಸುಳ್ಳು ಸೃಷ್ಟಿಯಾಗಿರೋದೇ ನನ್ನಿಂದ. ನೀವು ಸುಖವಾಗಿ ಹೋಗಿ ಬನ್ನಿ ಶಿವ. ನಮಸ್ಕಾರ. ಒಳ್ಳೆದಾಗ್ಲಿ. ಏಯ್, ಯಾರೇ ನೀವು? ಸಿದ್ಧ. ವೆಲ್ಕಮ್. ಈಗ ನನಗೆ ಯಾವ ವಾರಂಟು ಬೇಕಿಲ್ಲ, ನಿಮಗೆ ಯಾವ ಬೇಲು ಬೇಕಿಲ್ಲ. ಮಿಸ್ಟರ್ ಅರ್ಜುನ್, ತುಂಬಾ ರಿಸ್ಕ್ ತಗೊಂಡು ಕೆಲಸ ಮಾಡಬೇಡಿ. ಇದು ನಮ್ಮ ಕಡೆಯವರಿಗೆ ಗೊತ್ತಾದ್ರೆ ಏನೂ ಆಗಲ್ಲ. ಗೊತ್ತಾಗದೆ ಇರ್ಲಿ ಅಂತಲೇ ನಾನು ನಿಮ್ಮನ್ನ ಇವ್ರ ಕೈಲಿ ಕಿಡ್ನಾಪ್ ಮಾಡಿಸಿದ್ದು. ಹೇಗಿದೆ ನಮ್ಮ ಕುರ್ಚಿ? ಆ ಕುರ್ಚಿಯಲ್ಲಿ ಕೂತು ಎಂತೆಂಥ ಕೆಲಸ ಮಾಡಿದ್ರೆ ಈ ಕುರ್ಚಿ ಹೇಗನ್ಸುತ್ತೆ? ಅಪರಾಧಿಗಳನ್ನ ಬಾಯ್ ಬಿಡಿಸೋದಕ್ಕೆ ಪೊಲೀಸ್ನವ್ರ ಹತ್ರ ವೆರೈಟಿ ಆಫ್ ಟಾರ್ಚರ್ಸ್ ಇದೆ. ಅದು ಅಲ್ಲದೆ ನಿಮ್ಮ ಕೇಸಲ್ಲಿ CM ನನಗೆ ಫುಲ್ ಪವರ್ಸ್ ಕೊಟ್ಟಿದ್ದಾರೆ. ಆದರೆ ನಾನು ಅದ್ಯಾವುದನ್ನು ನಿಮ್ಮ ಮೇಲೆ ಪ್ರಯೋಗ ಮಾಡಲ್ಲ. ಯಾಕೆಂದ್ರೆ ನೀವು ಮಾಜಿ ಮುಖ್ಯಮಂತ್ರಿಗಳು, ಜೊತೆಯಲ್ಲಿ ವಯಸ್ಸು ಬೇರೆ ಆಗಿದೆ. ಅದಕ್ಕೆ ಮರ್ಯಾದೆ ಕೊಟ್ಟು ಕೇಳ್ತಾ ಇದ್ದೀನಿ, ಜಿಲ್ಲಾಧಿಕಾರಿ ಸತ್ಯಮೂರ್ತಿನ ಯಾಕೆ ಕೊಲೆ ಮಾಡಿಸ್ತ್ರಿ? SP ವಿಶ್ವನಾಥ್ ಅವ್ರನ್ನ ಯಾಕೆ ಕೊಲೆ ಮಾಡಿಸ್ತ್ರಿ? ಹೇಳಿ ಸರ್, ಓಕೆ. ಕೇಳಿ ಸರ್, ಕಲೆಕ್ಟರ್ ಮಗಳನ್ನ ಯಾಕೆ ಕೊಲೆ ಮಾಡಿಸಿದೆ ಅಂತ. ವಯಸ್ಸಾಗಿದೆ, ಮರ್ಯಾದೆ ಕೊಡಪ್ಪ. ಸಾರಿ ಮಿಸ್ಟರ್ ಅರ್ಜುನ್, ಮುಖ್ಯಮಂತ್ರಿ ಅಂತ ಜವಾಬ್ದಾರಿಯ ಸ್ಥಾನದಲ್ಲಿದ್ದು ನೀವು ಕಷ್ಟಪಟ್ಟು ತಂದು ಕೊಟ್ಟಿದ್ದ ಸಾಕ್ಷಿ ನನ್ನ ಕೈಯಲ್ಲಿ ಉಳಿಸ್ಕೊಳ್ಳಿಕ್ಕಾಗಲಿಲ್ಲ. ನಾನು ನಂಬಿಕೆ ಇಟ್ಟಿದ್ದ ಗಾರ್ಡ್ಸೇ ನನ್ನ ಮೋಸ ಮಾಡಿಬಿಟ್ರು. ನನ್ನ ಕ್ಷಮಿಸಿ ಪ್ಲೀಸ್.